ಗೈಸ್ 500 ಸಬ್ಸ್ಕ್ರೈಬರ್ಸ್ ಆಗಬೇಕಂತ ಗೈಸ್, ಅಲ್ಲಿವರೆಗೂ ಬರಲ್ವಂತೆ. ನೋಡಿ ಗೈಸ್, ಪಾಪ ಹೇಗೆ ಮಲ್ಕೊಂಡವನ ಚಳಿಗೆ, ಬಿಸಿಲೇ ಬಂದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನೆನ್ನೆ ವೀಡಿಯೋ ಸ್ಟಾರ್ಟ್ ಮಾಡ್ದೋನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನೆನ್ನೆ ಸ್ಟಾರ್ಟ್ ಮಾಡಿದೆ, ಬಟ್ ಏನು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಬೇಕಾದರೆ ಕ್ಲಿಪ್ ಹಾಕ್ತೀನಿ. ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವೀಡಿಯೋಗೆ. ತುಂಬ ಗ್ಯಾಪ್ ಆಯಿತು ವೀಡಿಯೋ ಮಾಡಿ, ಅದಕ್ಕೆ ಇವತ್ತು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ನೋಡೋಣ ಏನು ಮಾಡಬೇಕು ಅಂತ. ವೀಡಿಯೋ ನಿಜ ಐಡಿಯಾ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ನೀವು ಇವಾಗ ನೋಡಿದ್ದು ನೆನ್ನೆ ವೀಡಿಯೋ ಗೈಸ್. ಫುಲ್ಲು ಚಳಿ, 8 ಗಂಟೆ ಆದ್ರೂ ಚಳಿ ಆಗೋದು ಕಮ್ಮಿ ಆಗಿಲ್ಲ. ಅದಕ್ಕೆ ಸುಮ್ಮನೆ ಬೆಂಕಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಇನ್ನೊಂದೇನಪ್ಪ ಅಂದರೆ, ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡೋಣ ಇವತ್ತಿನ ವೀಡಿಯೋದಲ್ಲಿ ನಾನೇನೇನು ಮಾಡ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ. ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ. ಇವಾಗ ಸ್ವಲ್ಪ ಮನೆಗೆ ಅದೇನೋ ತರಬೇಕಂತೆ, ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಫ್ರೈ ಪೌಡ್ರು ಮತ್ತು ಕಬಾಬ್ ಪೌಡ್ರು, ಏನೋ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೋಗಿ ತಗೊಂಬರ್ಬೇಕು. ನೋಡೋಣ. ಟೈಮಲ್ಲಿ 10 ಗಂಟೆ ಆಯಿತು, ಇನ್ನು ಟಿಫನ್ನು ಕೂಡ ಮಾಡಿಲ್ಲ, ಹೊಟ್ಟೆ ಬೇರೆ ಎಸಿತೈತೆ. ಸೊ ಬನ್ನಿ ಗೈಸ್. ನೋಡಿ ಗೈಸ್, ಪಾಪ ಹೇಗೆ ಮಲ್ಕೊಂಡವನ ಚಳಿಗೆ, ಬಿಸಿಲೇ ಬಂದಿಲ್ಲ. ಬಿಸಿಲು ಬಂದಿದ್ರೆ ತೀಟೆ ಮಾಡ್ಬೋದಿತ್ತು, ಆಮೇಲೆ ಮಾಡೋಣ ಬನ್ನಿ ಗೈಸ್. ಅವ್ರ ಅಮ್ಮ ಇಲ್ಲಿ ಮಲ್ಕೊಂಡೈತೆ, ಅವ್ನು ಇಲ್ಲಿ ಮಲ್ಕೊಂಡವನಿ ಗೈಸ್. ಇವಾಗ ಕಬಾಬ್ಗೆ ಕಲ್ಸ್ಕೊಳಕ್ಕೋಸ್ಕರ ಪೀಸ್ನ ಇದಕ್ಕೆ ಹಾಕ್ಕೊತಿದ್ದೀವಿ. ಇದನ್ನು ಸ್ವಲ್ಪ ಅಲ್ಲಿರೋ ಪೀಸಲ್ಲಿ ಚಿಕನ್ ಫ್ರೈ ಬೇರೆ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಕಬಾಬಿಗೆ ಹಾಕ್ಕೊತಿದ್ದೀವಿ ಗೈಸ್. ಸೊ ಇವಾಗ ಕಬಾಬ್ ಮಾಡೋಕ್ಕೆ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀವಿ ಬಟ್ಲಿಗೆ. ಏನೇನು ತಗೊಂಡಿದ್ದೀವಿ ಕವ್ಯ? ಜೀರಿಗೆ, ಪೆಪ್ಪರು, ಗರಂ ಮಸಾಲ, ಕಬಾಬ್ ಪೌಡ್ರು, ಅರಿಶಿನ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಗೈಸ್. ಇವಾಗ ಎಲ್ಲ ಇದಕ್ಕೆ ಹಾಕ್ತಿದ್ದೀವಿ. ಹಾಕವೆ ಗೈಸ್. ಇದು ಚಿಕನ್ ಬಂದು 1 kg ಆಗ್ಬೋದು. ಗೈಸ್ ಇನ್ನೊಂದು ಬಂದು ನಾಟಿ ಮೊಟ್ಟೆ. ನಮ್ಮಲ್ಲೇ ಕೋಳಿಗಳಿದ್ದಾವೆ, ಅದೊಂದು ಫಾರಮ್ ಮೊಟ್ಟೆ, ಇದೊಂದು ನಾಟಿ ಮೊಟ್ಟೆ ಗೈಸ್. ಮೇಥಿ ಫ್ಲೇವರ್ಗೋಸ್ಕರ ಹಾಕಮ್ಮ. ಉಪ್ಪು ಗೈಸ್, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಗೈಸ್. ಏನಪ್ಪ ಅಂದರೆ, ನಾನ್ ವೆಜ್ ರೆಡಿಯಾಗಲಿ ಅಂತ ಕಾಯ್ತಿದ್ದೀನಿ. ಅದಕ್ಕೋಸ್ಕರ ಏನೂ ತಿಂದಿಲ್ಲ. ಅನ್ನ ಆಗೈತೆ, ಬಟ್ ಇನ್ನೇನು ಆಗಿಲ್ಲ ಅನ್ನ ಬಿಟ್ಟು. ಅದಕ್ಕೆ ಕಾಯ್ತಾ ಇದ್ದೀನಿ, ಬೇಗ ಆಗಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು, ಅದಕ್ಕೆ ಇಲ್ಲೇ ನಮ್ಮದ್ರಲ್ಲೇ ಇದೆ ಸ್ವಲ್ಪ. ಅದಕ್ಕೆ ಫ್ರೆಶ್ ಆಗಿರೋದು ಕಿತ್ಕೊತಿದ್ದೀನಿ ಇಲ್ಲೇ. ಸ್ವಲ್ಪ ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಂಡು ಫುಲ್ ಕಲಸಿದ್ದಾಯಿತು. ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕಾ? ಹಾಗೆ ಟೈಮ್ ಇದ್ದಷ್ಟು ಮ್ಯಾರಿನೇಟ್ ಮಾಡಿರಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಇದು ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಕ್ತಿದ್ದೀವಿ. ಇವಾಗ ನಮ್ಮಮ್ಮ ಏನೋ ಇದು ಈರುಳ್ಳಿ ಟೊಮೆಟೊ ಹಣ್ಣು ಹಚ್ಚು ಅಂತ ಕೊಡ್ತೈತೆ. ಬೇಗ ಆಗಲಿ ಅಂತ ನಾನು ಹಚ್ತಿದ್ದೀನಿ, ಹೆಲ್ಪ್ ಮಾಡ್ತಿದ್ದೀನಿ ಗೈಸ್. ಯಾಕೆಂದರೆ ಹೊಟ್ಟೆ ಹಚ್ಚಿತೈತೆ, ಟೈಮ್ ಆಯಿತು ಅದಕ್ಕೆ. ಬನ್ನಿ ಗೈಸ್, ಇವಾಗ ಈರುಳ್ಳಿ ಟೊಮೆಟೊ ಹಣ್ಣು ಅವೆಲ್ಲ ಹಚ್ಚೋಣ ಗೈಸ್. ಇವಾಗ ಈರುಳ್ಳಿನ ಹಚ್ಕೊಬೇಕು, ಅದಕ್ಕೆ ಈರುಳ್ಳಿನ ಏನು ಬರ್ತಾನಿಲ್ಲ ಗೈಸ್, ನಂಗೆ ಕಾಣ್ತಾನಿಲ್ಲ. ಕಾಣ್ತಿದ್ಯಾ? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾವಾಗ ಬರ್ತಾನಿಲ್ಲ, ಕೊಯ್ದಾಕ್ಬಿಡ್ತೀನಿ ಇವಾಗ. 5-6 ಬೀಡಿ ಆನ್ ಮಾಡಿದ್ದೀನಲ್ಲಿ ಗೈಸ್. ವಿಡಿಯೋ ಮಾಡೋದು ತುಂಬ ಕಷ್ಟ ಗೈಸ್. ನಾನು ಕಾಣ್ತಿಲ್ಲ ಗೈಸ್. ಇನ್ನೊಂದು ಏನು ಗೊತ್ತಾ ಗೈಸ್, ಯಾವಾಗ ಕಾಲೇಜ್ ಚರ್ಮುರಿ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಗೈಸ್, ಅಲ್ಲಿ ಈರುಳ್ಳಿ ಹಚ್ಚಕ್ಕೆ ಹೋಗಿ ಕೈ ಕುಯ್ಕೊಂಬಿಟ್ಟೆ. ಯಾರಾದರೂ ನೋಡಿಲ್ಲ ಅಂದರೆ ವೀಡಿಯೋ ನೋಡ್ಕೊಂಬನ್ನಿ. ಅದಕ್ಕೆ ಹುಷಾರಾಗಿ ಹೋಗ್ಬೇಕು ಗೈಸ್. 5 ಈರುಳ್ಳಿ ಕುಯ್ಬೇಕಂತೆ, ಆಲೂಗಡ್ಡೆ ಗೈಸ್. ಅದಕ್ಕೆ 5 ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ.
ರೇಂಜಿಗಂತೂ ಕುಯ್ತೀನಿ. ಸಣ್ಣ ಕುಯ್ಬೇಕಾ? ಫ್ರೈಗಲ್ವಾ? ಗೈಸ್ ವಿಡಿಯೋಗೋಸ್ಕರ ಮಾಡ್ತಿಲ್ಲ, ಇದೆಲ್ಲ ಹಚ್ತಿರೋದು, ಹೊಟ್ಟೆ ಸಿತೈತೆ ಅದಕ್ಕೆ. ಗೈಸ್ ಇವಾಗ ಟಮಾಟೆ ಹಣ್ಣು ಹಚ್ತಾ ಇದ್ದೀನಿ. ಟಮಾಟೆ ಹಣ್ಣು ಹಚ್ಚಿ ಈರುಳ್ಳಿ ಹಚ್ಚಿದ್ದು ಮುಗೀತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಬೇಕು. ಗೈಸ್ ಇವಾಗ ಕೊತ್ತಂಬರಿ ಸೊಪ್ಪು ಹಚ್ತಿದ್ದೀನಿ. ಗೈಸ್ ನಮ್ಮ ಕರಿಯ ಗಾಢ ನಿದ್ರೆಗೆ ಜಾರಿದ್ದಾನೆ ಗೈಸ್. ಲೋ ಎದಳು, ಲೋ ನಿದ್ದೆ ಮಾಡಿ ಸಾಕಾ? ನೋಡ ಇಲ್ಲಿ ಬೇಕುಪ್ಪ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹೇಳಿ ನಿದ್ದೆ ಮಾಡಿ ಸಾಕು, ಯಾವಾಗ ನಿದ್ದೆ ಮಾಡ್ಬಾರ್ದು, ಆಟ ಆಡಬೇಕು. ಗೈಸ್ ಫುಲ್ಲು ಅವನು ನಿದ್ದೆ ಮೂಡಲ್ಲಿದ್ದಾನೆ. ಗೈಸ್ ಈ ವ್ಲಾಗ್ನ ನಾನು ನನ್ನ ತಂಗಿ ಜೊತೆ ಮಾಡ್ತಾ ಇದ್ದೀನಿ. ವ್ಲಾಗಲ್ಲಿ ನಾನು ಮಾತ್ರ ಕಾಣಿಸ್ಕೊತಿದ್ದೀನಿ, ಅವಳು ಬರ್ತಾ ಇಲ್ಲ. ಮುಂದೆ ಬರೋವಂಥ ವೀಡಿಯೋಸಲ್ಲಿ ಖಂಡಿತ ಅವಳು ಬರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಕಾವ್ಯ ವ್ಲಾಗಲ್ಲಿ ಬರ್ತೀಯಾ? ಎಸ್ ಬರ್ತೀನಿ. ಯಾವಾಗ? 500 ಸಬ್ಸ್ಕ್ರೈಬರ್ಸ್ ಆಗಲಿ. ಗೈಸ್ 500 ಸಬ್ಸ್ಕ್ರೈಬರ್ಸ್ ಆಗಬೇಕಂತೆ, ಅಲ್ಲಿವರೆಗೂ ಬರಲ್ವಾ? ಬರಲ್ಲ. ಡಿಸೈಡ್ ಮಾಡಿಬಿಟ್ಟಿದ್ಯಾ? ಗೈಸ್ ಡಿಸೈಡ್ ಮಾಡಿಬಿಟ್ಟವಳು ಅಂತ 500 ಸಬ್ಸ್ಕ್ರೈಬರ್ ಆಗತ್ತಕ್ಕ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಚಿಕನ್ ಫ್ರೈ ಮಾಡೋಣ ಬನ್ನಿ ಗೈಸ್. ಈಗ ಎಲ್ಲ ಏನೇನು ಬೇಕು ಚಿಕನ್ ಫ್ರೈ ಮಾಡೋಕ್ಕೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಬೇಕು, ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಇವಾಗ ಆಯಿಲ್ ಹಾಕಿದ್ದೀವಿ. ಇವಾಗ ಆಯಿಲ್ ಕಾಯ್ದ ತಕ್ಷಣ ಈರುಳ್ಳಿ ಹಾಕಬೇಕು. ಗೈಸ್ ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿತ್ತು. ಕಲರ್ ಚೇಂಜ್ ಆಗಿಬಿಟ್ರೆ ಸಾಕಾ? ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋದಕ್ಕೆ ಫ್ರೈ ಮಾಡ್ಕೊಬೇಕು. ಗೈಸ್ ಇವಾಗ ಟೊಮೊಟೊ ಹಾಕ್ತಿದ್ದಾಳೆ, ಹಾಕಪ್ಪ. ಗೈಸ್ ಇವಾಗ ಟೊಮೊಟೊ ಸ್ವಲ್ಪ ಬೆಂದಿದೆ, ಇವಾಗ ಚಿಕನ್ ಹಾಕ್ಕೊಂತಿದ್ದೀವಿ. ಹಾಕು ಕಾವ್ಯ. ಗೈಸ್ ಇದೆಲ್ಲ ಮಸಾಲ ಏನೇನು ಬೇಕೋ ಮಸಾಲ ಪೌಡರು ಇವಾಗ ಹಾಕ್ತಿದ್ದೀವಿ ಇದಕ್ಕೆ. ಹಾಕು. ಫ್ರೈ ಇವಾಗ ಬೇಯ್ತೈತೆ. ಇವಾಗ ಕಬಾಬ್ ಮಾಡೋಕ್ಕೆ ಎಣ್ಣೆ ಇಕ್ಬೇಕು. ಆವಾಗಲೇ ಮ್ಯಾರಿನೇಟ್ ಆಗಿಬಿಟ್ಟಿದ್ದೀವಿ, ಇವಾಗ ಕಬಾಬ್ ಮಾಡ್ಬೇಕು ಗೈಸ್. ಆಮೇಲೆ 1 ಅವರ್ ಆಯ್ತಾ ಮ್ಯಾರಿನೇಟ್ ಮಾಡೋಕ್ಬಿಟ್ಟು ಗೈಸ್. 1 ಅವರಿಂದ ಮ್ಯಾರಿನೇಟ್ ಆಗಿದೆ ಕಬಾಬ್ ಮಾಡೋಕ್ಕೆ. ಇವಾಗ ಎಣ್ಣೆಗೆ ಹಾಕಬೇಕು, ಎಣ್ಣೆ ಕಾದೈತೆ ಗೈಸ್. ಹಾಕು ಕಾವ್ಯ. ಗೈಸ್ ಇವಾಗ ಕಬಾಬ್ ರೆಡಿ ಆಯಿತು. ಇನ್ನೇನು ಊಟ ಮಾಡೋದು ಯಾಕಂಡು ಹೊಟ್ಟೆ ಬೇರೆ ಹಸಿತೈತೆ ಗೈಸ್. ಹೊಟ್ಟೆ ಬೇರೆ ಸಖತ್ ಹಸಿತೈತೆ. ಹಾಲೆ 12 ಗಂಟೆ ಆಯಿತು. ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿಲ್ಲ. ಇವಾಗ ಡೈರೆಕ್ಟ್ ಊಟ ಮಾಡ್ತಿದ್ದೀನಿ. ತಟ್ಟೆ ತಗೊಂಡೋಗಿದ್ದೀನಿ, ಅಂದರೆ ತಟ್ಟೆ ತಗೊಂಡಿದ್ದೀನಿ. ಇವಾಗ ಹೋಗಿ ಯಾಕಂಡು ಬಾರಿಸದೆ. ಇವಾಗ ಚಿಕನ್ ಫ್ರೈ, ಅನ್ನ, ಕಬಾಬ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ನಾನೇ ಕಟ್ ಮಾಡ್ಕೊತೀನಿ ಗೈಸ್. ಚಿಕನ್ ಫ್ರೈಗೆ ನೀವು ಚಪಾತಿ ಪರೋಟ ಅದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಅನ್ನ ಇಟ್ಕೊಂಡಿದ್ದೀನಿ ಗೈಸ್. ಇದು ಇವತ್ತಿನ ವ್ಲಾಗು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.